ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಇಸ್ ಧನು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತೂ ಹೇಳಿದಿರ. ನಿಮ್ಗೆ ಏನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ನೋ ದ್ಯಾಟ್ ಟೈಮ್ ಆ್ಯಂಡ್ ಹೆಲ್ತ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಥಿಂಗ್ ಇನ್ ದಿಸ್ ವರ್ಲ್ಡ್. ಬಿಕಾಸ್ ಒಂದ್ಸಲ ಟೈಮ್ ಪಾಸ್ ಆದರೆ ಅದೇ ಟೈಮ್ಗೆ ನಾವು ವಾಪಸ್ ಹೋಗೋಕ್ಕಾಗಲ್ಲ. ನೀವು ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆದಷ್ಟು ನಾನು ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಎಸ್, ಇವತ್ತು ನಾನು ಆಫ್ಟರ್ ಎ ಲಾಂಗ್ ಟೈಮ್ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಐ ಮೀನ್ ನಾನು ರೆಗ್ಯುಲರ್ ಬೇಸಿಸ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಐ ವಾಸ್ ಅವೇ ಫ್ರಮ್ ಸೋಷಿಯಲ್ ಮೀಡಿಯಾ. ಐ ವಾಸ್ ಫೋಕಸಿಂಗ್ ಆನ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಲೈಫ್. ಸೊ ಹಾಗಾಗಿ ನಾನು ಸ್ವಲ್ಪ ದಿವಸ ಬ್ರೇಕ್ ತೊಗೊಂಡಿದ್ದೆ. ಆ್ಯಂಡ್ ಎಸ್, ಇವತ್ತು ನಾನು ಒಂದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಥಿಂಗ್ ಮೇಲೆ ಡಿಸ್ಕಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದೇನು ಅಂತ ಹೇಳಿದ್ರೆ ಟಾಕ್ಸಿಡಿಟಿ. ಸೊ ಎಲ್ಲರ ಲೈಫಲ್ಲೂ ಎಲ್ಲರೂ ಒನ್ ಆರ್ ಅದರ್ ಪಾಯಿಂಟ್ ಆಫ್ ಟೈಮ್ ಈ ಒಂದು ಟಾಕ್ಸಿಕ್ ಪೀಪಲಿಂದ ಸಫರ್ ಮಾಡಿರ್ತಾರೆ, ಇನ್ಕ್ಲೂಡಿಂಗ್ ಮೀ. ಐ ಆಮ್ ಒನ್ ಆಫ್ ದ್ಯಾಮ್. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಪಾರ್ಟ್ 1 ಟಾಕ್ಸಿಕ್ ಪೀಪಲ್ ಬಗ್ಗೆ ಮಾತಾಡೋದಕ್ಕೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಜಸ್ಟ್ ಗೋಸ್ ಆನ್. ಹಾಗಾಗಿ ನಾನು ಆದಷ್ಟು ಪಾರ್ಟ್ 1, ಪಾರ್ಟ್ 2 ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾಟ್ ಮೋರ್ ದನ್ ದ್ಯಾಟ್, ಐ ಪ್ರಾಮಿಸ್ ಯಾ, ನಾಟ್ ಮೋರ್ ದನ್ ದ್ಯಾಟ್. ಆ್ಯಂಡ್ ಎಸ್, ನನ್ನ ಲೈಫಲ್ಲಿ ಕೆಲವೊಂದು ಇನ್ಸಿಡೆಂಟ್ ಆಗಿರುತ್ತೆ ಅಥವಾ ನಾನು ನೋಡಿರೋ ಇನ್ಸಿಡೆಂಟ್ಗಳನ್ನ ಬೇಸಿಸ್ ಆಗಿ ಇಟ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಆದಷ್ಟು ನಾನು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಫ್ ಯು ಕಾಂಟ್ ಡೂ ಗುಡ್ ಥಿಂಗ್ಸ್ ಟು ಅದರ್ ಪೀಪಲ್ ಅಲ್ಲ, ಡೋಂಟ್ ಡೂ ಎನಿ ಬ್ಯಾಡ್ ಸ್ಟಫ್ ಟು ಪೀಪಲ್. ಸೊ ಹಾಗಾಗಿ ನಾನು ಆದಷ್ಟು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಲೈಫಲ್ಲೂ ಒಂದು ಯಾವ ಥರ ಟಾಕ್ಸಿಕ್ ಪೀಪಲ್ ಇತ್ತು, ಅಫೆಕ್ಟ್ ಆಗಿತ್ತು, ಅದೆಲ್ಲದನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋನಲ್ಲಿ. ಸ್ಟೇ ಟ್ಯೂನ್ಡ್, ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ನನ್ನ ಪ್ರಕಾರ ಟಾಕ್ಸಿಡಿಟಿ ಅಂತ ಅಂದರೆ ಏನು, ಟಾಕ್ಸಿಕ್ ಪೀಪಲ್ ಬಿಹೇವಿಯರ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಜನರಲ್ ಆಗಿ ನಾನು ಹೇಳ್ತೀನಿ. ಅಥವಾ ಐ ಮೈಟ್ ಬಿ ರಾಂಗ್. ನಾನು ಹೇಳ್ತಿರೋದು ನನ್ನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಇರ್ತಾ ಇದ್ದೀನಿ. ನಿಮಗೂ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ನನಗೆ, ನಾವು ತಿಳ್ಕೊಬೋದು ಅದ್ರ ಬಗ್ಗೆ. ಆ್ಯಂಡ್ ಲೆಸ್ ಸ್ಪ್ರೆಡ್ ಪಾಸಿಟಿವಿಟಿ. ಆದಷ್ಟು ನಾವು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡೋಣ. ಐ ಜಸ್ಟ್ ವಾಂಟ್ ದಿಸ್ ವರ್ಲ್ಡ್ ಟು ಬಿ ಕೈಂಡ್. ಯಾ, ದಟ್ಸ್ ಆಲ್. ನಾಟ್ ಮೋರ್ ದನ್ ದಟ್. ಬೇರೆ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು. ಸೊ ಬಿಗಿನಿಂಗ್ನಲ್ಲಿ ಟಾಕ್ಸಿಡಿಟಿ ಅಂದರೆ ಏನು ಅಂತ ನನ್ನ ಪ್ರಕಾರ ಏನು ಅಂತ ಹೇಳ್ಬಿಡ್ತೀನಿ. ಏನಂತ ಹೇಳಿದ್ರೆ ಕಾನ್ಸ್ಟೆಂಟಾಗಿ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದು ಆ್ಯಂಡ್ ಮ್ಯಾನಿಪುಲೇಟ್ ಮಾಡೋದು, ಬೇರೆಯವ್ರ ಲೈಫ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡೋದು. ಆ್ಯಂಡ್ ಬೇರೆಯವ್ರು ಏನಾದರೂ ಮುಂದೆ ಹೋಗ್ತಿದ್ದಾರೆ ಅಂದರೆ ತುಂಬ ಜಲಸಿ ಪಡ್ಕೊಳ್ಳೋದು, ಅವ್ರ ಬಗ್ಗೆ ಬರೀ ಗಾಸಿಪ್ ಮಾಡೋದು, ನೆಗೆಟಿವ್ ಸೋ ಮೆನಿ ಥಿಂಗ್ಸ್. ಓಕೆನಾ, ತುಂಬ ಡ್ರಾಮಾ ಕ್ರಿಯೇಟ್ ಮಾಡೋದು, ಅಥವಾ ಅವರು ಬೇರೆ ಬೇಯಿಸ್ಕೊಳ್ಳೋದಕ್ಕೆ ಇವರು ಬೇರೆಯವ್ರಿಗೆಲ್ಲ ಹಾಕ್ಕೊಟ್ಬಿಡೋದು, ಇದೆಲ್ಲ ಟಾಕ್ಸಿಡಿಟಿ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ಇದನ್ನೆಲ್ಲ ನಮಗೆ ಕಾಲೇಜ್ನಲ್ಲಿ ಇರ್ಬೋದು ಅಥವಾ ಸ್ಕೂಲ್ಗಳಲ್ಲಿ ಇದನ್ನೆಲ್ಲ ಟೀಚ್ ಮಾಡೋದಿಲ್ಲ. ನಿಮಗೆ ಅಕಾಡೆಮಿಕಲ್ ಆಗಿ ನಿಮಗೆ ಹೇಗೆ ಮನಿ ಅರ್ನ್ ಮಾಡಬೇಕು ಅದೆಲ್ಲ ಟೀಚ್ ಮಾಡ್ಬೋದು. ಬಟ್ ಲಾಟ್ ಆಫ್ ಎಥಿಕಲ್ ವ್ಯಾಲ್ಯೂಸ್ ಹ್ಯಾಸ್ ಟು ಕಮ್ ಫ್ರಮ್ ಯುವರ್ ಪೇರೆಂಟ್ಸ್. ಅವರು ಆ ಒಂದು ಎಥಿಕಲ್ ವ್ಯಾಲ್ಯೂಸ್, ಮಾರಲ್ ವ್ಯಾಲ್ಯೂಸ್ನ ನಮ್ಮ ತಲೆಯಲ್ಲಿ ಹಾಕಬೇಕು ಚಿಕ್ಕ ವಯಸ್ಸಿಂದಾನೆ. ಅವಾಗಷ್ಟೇ ಆದಷ್ಟು ಅದನ್ನೆಲ್ಲ ನಾವು ಕಲ್ತ್ಕೊಳ್ಳೋದಕ್ಕೆ ಆಗೋದು. ಅದು ನನ್ನ ಒಪಿನಿಯನ್. ಬಟ್ ಈ ಒಂದು ಜನ್ರೇಷನಲ್ಲಿ ಸ್ಕೂಲ್ ಆ್ಯಂಡ್ ಕಾಲೇಜೆಲ್ಲ ಹೇಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ಐ ಮೀನ್ ಕರೆಂಟ್ ಸಿಚುವೇಷನಲ್ಲಿ ಪ್ರಾಬಬ್ಲಿ ಆ ಥರ ಟೀಚ್ ಮಾಡ್ಬೋದು ಅನಿಸುತ್ತೆ, ಬಟ್ ನನಗೆ ಗೊತ್ತಿಲ್ಲ. ಇನ್ ಕೇಸ್ ನಿಮಗೇನಾದರೂ ಗೊತ್ತಿರೋ ನಾನು ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಎಸ್, ಅದರಿಂದ ಎಲ್ಲರೂ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಸಫರ್ ಮಾಡಿರ್ತೀರ. ಓಕೆನಾ, ಅದು ನನ್ನ ಒಪಿನಿಯನ್. ಕೆಲವರು ಮಾಡದೇವ ಇರ್ಬೋದು, ಬಟ್ ದಟ್ಸ್ ವೆರಿ ರೇರ್, ತುಂಬ ರೇರ್ ಇರುತ್ತೆ. ಆ್ಯಂಡ್ ಬಟ್ ನನ್ನ ಲೈಫಲ್ಲಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಪ್ರಾಬ್ಲಿ ನಾನು ನನ್ನ ಒಂದು ಜಾಬ್ನ ಸ್ಟಾರ್ಟ್ ಮಾಡಿದೆ ಅಲ್ವಾ. ನಂದು ಇನಿಷಿಯಲ್ ಜಾಬ್ ಇತ್ತಲ್ಲ, ಆವಾಗ ಅಲ್ಲಿವರೆಗೂ ನನಗೇನು, ಬಿಕಾಸ್ ಐ ವಾಸ್ ಜಸ್ಟ್ ಮೈಂಡಿಂಗ್ ಮೈ ಬಿಸ್ನೆಸ್, ಹಾಗಾಗಿ ನನಗೇನೂ ಅಫೆಕ್ಟ್ ಆಗಿರಲಿಲ್ಲ. ಬಟ್ ವೆನ್ ಐ ವಾಸ್ ಟ್ರೈಂಗ್ ಟು ಐ ಸ್ಟಾರ್ಟೆಡ್ ಮಿಂಗ್ಲಿಂಗ್ ವಿತ್ ಪೀಪಲ್, ಆವಾಗ ನನಗೆ ಅದು ಸ್ವಲ್ಪ ಅಫೆಕ್ಟ್ ಆಯಿತು. ಬಟ್ ವೆನ್ ಐ ವಾಸ್ ಮೈಂಡಿಂಗ್ ಮೈ ಓನ್ ಬಿಸ್ನೆಸ್ ಅಲ್ಲ, ಆವಾಗ ನನಗೆ ಯಾವುದೇ ರೀತಿ ಅಫೆಕ್ಟ್ ಆಗಿಲ್ಲ. ಸೊ ಇಟ್ಸ್ ನಾಟ್ ನೆಸಸರಿ ಫಾರ್ ಅಸ್ ಟು ಹ್ಯಾವ್ ಲೈಕ್ ಥೌಸಂಡ್ಸ್ ಆಫ್ ಫ್ರೆಂಡ್ಸ್ ಇಟ್ಕೊಳ್ಳೋದೇನು ಬೇಕಾಗಿಲ್ಲ. ಒಬ್ಬರು ಇಬ್ಬರು ಎಕ್ಸ್ಟ್ರೀಮ್ಲಿ ಜೆನ್ಯೂನ್ ನಿಮ್ಮ ಒಂದು ಹ್ಯಾಪಿನೆಸ್ನ ಅವ್ರ ಹ್ಯಾಪಿನೆಸ್ ಅಂತ ಅನ್ಕೋತಾರಲ್ಲ, ಅಂಥ ಒಂದು ಇಬ್ಬರು ಫ್ರೆಂಡ್ಸ್ ಇದ್ದರೆ ಸಾಕು ನಿಮಗೆ.
ದಟ್ಸ್ ಮೋರ್ ದ್ಯಾನ್ ಎನಫ್. ಬಟ್ ಸ್ವಲ್ಪ ಜನ ಆ್ಯಂಡ್ ಆಲ್ಸೋ ಇನ್ನೊಂದೇನಂದರೆ ಟಾಕ್ಸಿಕ್ ಪೀಪಲ್ ಬಗ್ಗೆ ಮಾತಾಡಬೇಕಾದ್ರೆ ಪೀಪಲ್ ಪ್ಲೀಸರ್ ಅಂತ ಇರ್ತಲ್ಲ, ಅವರು ಕೂಡ ಟಾಕ್ಸಿಡಿಟಿ ಅಂಡರೇ ಬರ್ತಾರೆ. ಬಿಕಾಸ್ ಎಕ್ಸ್ಟ್ರೀಮ್ಲಿ ಕಾನ್ಸ್ಟೆಂಟಾಗಿ ಪೀಪಲ್ ಪ್ಲೀಸ್ ಮಾಡ್ಕೊಂಡಿದ್ದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅವ್ರ ಹ್ಯಾಪಿನೆಸ್ನೇ ಅವ್ರು ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿರ್ತಾರೆ. ಬರೀ ಬೇರೆಯವ್ರಿಗೆ ಏನು ಬೇಕು ಆ ಥರ. ಲೈಕ್ ಯು ಡೋಂಟ್ ಹ್ಯಾವ್ ಟು ಪ್ಲೀಸ್ ಪೀಪಲ್. ಅಂದರೆ ಯಾವ ಎಕ್ಸ್ಟೆಂಟ್ಗೆ ಏನೋ ಪ್ಲೀಸ್ ಮಾಡೋದಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರ ತನನ ಅವ್ರು ಮರ್ತೇ ಹೋಗ್ಬಿಟ್ಟಿರ್ತಾರೆ. ಸೊ ಆ ಒಂದು ಎಕ್ಸ್ಟೆಂಟ್ಗೆ ಅವ್ರು ಪೀಪಲ್ ಪ್ಲೀಸರ್ ಆಗಿರ್ತಾರೆ. ಅದು ತುಂಬ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಅದು ಟಾಕ್ಸಿಡಿಟಿ ಅಂದ್ಬಿಡುತ್ತೆ. ನಾನು ಒಂದೊಂದೇ ಡಿಸ್ಕಸ್ ಮಾಡ್ತೀನಿ, ಅದು ನನ್ನ ಪ್ರಕಾರ ಟಾಕ್ಸಿಡಿಟಿ ಅಂತ ಅನಿಸುತ್ತೆ. ಬಟ್ ನಾನು ಸ್ವಲ್ಪ ಪಾಯಿಂಟ್ಸ್ಗಳನ್ನ ನಾನು ಹೇಳ್ದಾಗೆ ಸ್ವಲ್ಪ ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಔಟ್ ಆಫ್ ಟಾಪಿಕ್ ಏನು ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ಲಿ ಡಿಸ್ಕಸಿಂಗ್ ಅಬೌಟ್ ಲೈಕ್ ಏನೋ ಬೇರೆಯವ್ರ ಬಗ್ಗೆ ಕಾನ್ಸ್ಟೆಂಟಾಗಿ ಡಿಸ್ಕಸ್ ಮಾಡ್ತಿರ್ತಾರೆ. ಐ ವುಡಂಟ್ ಸೇ ಲೈಕ್ ಏನೋ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಏನೇ ಆಗಿರಲಿ. ಪಾಸಿಟಿವ್ ಆದರೆ ಓಕೆ ಫೈನ್, ಯಾರೋ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಡಬೇಕಾದ್ರೆ ಅವ್ರಿಗೆ ಇಂಪ್ರೆಸ್ ಆಗಿ ಬಂದು ನಿಮ್ಮ ಹತ್ರ ಹೇಳಿದ್ರೆ ದಟ್ಸ್ ಕೈಂಡ್ ಆಫ್ ಪಾಸಿಟಿವ್ ಥಿಂಗ್. ಸೊ ಹಾಗಾಗಿ ಅದು ಓಕೆ. ಬಟ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಬರೀ ನೆಗೆಟಿವಿಟಿನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು, ಓಕೆನಾ. ಅವ್ರ ಬಗ್ಗೆ ಬಂದು ಇವ್ರ ಹತ್ರ ಡಿಸ್ಕಸ್ ಮಾಡೋದು, ಇವ್ರ ಬಗ್ಗೆ ಹೋಗಿ ಅವ್ರ ಹತ್ರ ಡಿಸ್ಕಸ್ ಮಾಡೋದು, ಅಥವಾ ಇವರಿಬ್ಬರ ಬಗ್ಗೆ ಹೋಗಿ ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡೋದು. ಸೊ ನಿಮ್ಮ ಹತ್ರ ಯಾರಾದ್ರೂ ಬೇರೆಯವ್ರ ಬಗ್ಗೆ ಬಂದು ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ನೀವು ಅಂದ್ಕೊಳ್ಳಿ, ನಿಮ್ಮ ಬಗ್ಗೆನೂ ಹೋಗಿ ಅವ್ರು ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಅಫ್ಕೋರ್ಸ್ ಡಿಸ್ಕಸ್ ಮಾಡ್ತಾರೆ, ಓಕೆನಾ. ಅಂಥ ಜನಗಳು ಅಫ್ಕೋರ್ಸ್ ಡಿಸ್ಕಸ್ ಮಾಡ್ತಾರೆ. ಕಾನ್ಸ್ಟೆಂಟಾಗಿ ಬರೀ ಬೇರೆಯವ್ರ ಬಗ್ಗೆ, ಬೇರೆಯವ್ರ ಲೈಫಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಿರ್ತಾರೆ. ಬಟ್ ಅವ್ರ ಲೈಫಲ್ಲಿ ಏನು ನಡೀತಿದೆ ಅಂತ ಹೇಳಿದ್ರೆ ಅದೇನೋ ಹೇಳ್ತಾರಲ್ಲ, ಅವ್ರ ತೊಟ್ಟೆನಲ್ಲಿ ಒಂದು ರ್ಯಾಟ್ ಸತ್ತು ಬಿದ್ದಿರುತ್ತೆ, ಬಟ್ ಬೇರೆಯವ್ರ ತೊಟ್ಟೆನಲ್ಲಿ ಒಂದು ಮಸ್ಕಿಟೋ ಏನಾದರೂ ಬಿದ್ದಿದೆಯಾ ಅಂತ ಹಿಂಗೆ ನೋಡ್ತಿರ್ತಾರೆ, ಓಕೆನಾ. ಸೊ ಆ ಥರ ಜನಗಳ ಮಧ್ಯೆ ಒಂದೊಂದ್ಸಲ ನಾವಿರ್ತೀವಿ. ಬಟ್ ಯು ನೀಡ್ ಟು ಫಿಗರ್ ಔಟ್ ವಾಟ್ ಕೈಂಡ್ ಆಫ್ ಪೀಪಲ್ ದೇ ಆರ್. ಸೊ ಅದರಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ತಿದೆಯಾ. ಸೊ ನನಗೂ ಆ ಥರ ಎಲ್ಲ ಆಗಿದೆ, ಓಕೆನಾ. ನಾಟ್ ಓನ್ಲಿ ಲೈಕ್ ಏನೋ ಬೇರೆಯವ್ರಿಗಾಗಿದೆ ಅಂತ ನಾನು ಹೇಳ್ತೀರಾ, ನನ್ನ ಲೈಫಲ್ಲೂ ಸ್ವಲ್ಪ ಜನ ಹಾಗೇನೆ ಕಾನ್ಸ್ಟೆಂಟಾಗಿ ಬಂತು ಅವ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಬಟ್ ದಿ ಮೂಮೆಂಟ್ ವಿ ಸ್ಟಾಪ್ ದ್ಯಾಟ್ ಅಲ್ಲ, ನೀವು ಅದಕ್ಕೆ ಎಂಟರ್ಟೈನ್ ಮಾಡೋದು ಸ್ಟಾಪ್ ಮಾಡಿಬಿಟ್ರೆ ನೀವು ಅವರಿಗೆ ಏನೋ ವಿಲನ್ ಥರ ಆಗಿಬಿಟ್ಟಿರ್ತೀರ. ನಿಮ್ಮನ್ನು ಕಾನ್ಸ್ಟೆಂಟಾಗಿ ಪುಲ್ ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ಇಟ್ಸ್ ಓಕೆ, ಅವ್ರು ಎಷ್ಟು ದಿವಸ ಅದನ್ನು ಮಾಡೋಕ್ಕಾಗುತ್ತೆ, ಅವ್ರ ಫೋಕಸ್ ಬೇರೆಯವ್ರನ್ನ ಹೋಗುತ್ತೆ. ಸೊ ಹಾಗಾಗಿ ಡೋಂಟ್ ಗಿವ್ ಲೈಕ್ ಡ್ಯಾಮ್ ಶಿಟ್ ಅಬೌಟ್ ಎನಿಬಡಿ. ಆ ಥರ ಜನಗಳು ನಿಮ್ಮ ಲೈಫಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಪ್ಲೀಸ್ ಸ್ಟೇ ಅವೇ ಫ್ರಮ್ ದೆಮ್. ಐ ಆಮ್ ಟೆಲ್ಲಿಂಗ್ ಯು, ದಸ್ತಿ ಏನೋ ಅದು ನಿಮಗೆ ನೀವು ಮಾಡ್ಕೊಳ್ಳೋ ಒಂದು ದೊಡ್ಡ ಫೇವರ್. ಅದನ್ನು ಆದಷ್ಟು ನೀವು ಅಂಥ ಜನಗಳಿಂದ ಆದಷ್ಟು ದೂರ ಇರಿ. ಅದರಿಂದ ನಿಮಗೆ ಒಂದು ಮೆಂಟಲ್ ಪೀಸ್ ಸಿಗುತ್ತೆ. ನಾನಂತೂ ಆ ಕೆಲಸ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದರೂ ಆ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಡೂ ದ್ಯಾಟ್. ಆ್ಯಂಡ್ ಇದು ಅನ್ಫಿಲ್ಟರ್ಡ್ ಕಾನ್ವರ್ಸೇಷನ್ ಆಗಿರುತ್ತೆ. ಹಾಗಾಗಿ ನಾನು ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ರೆ ಅಥವಾ ರಿಪಿಟೇಟಿವ್ ವರ್ಡ್ಸ್ಗಳೇನಾದರೂ ಯೂಸ್ ಮಾಡಿದ್ರೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ ಬೇರೆಯವ್ರಿಗೆ ಏನೋ ಕಷ್ಟಪಡ್ತಿರ್ತಾರೆ, ಬಟ್ ಇವ್ರು ಅದ್ರಲ್ಲಿ ಹ್ಯಾಪಿನೆಸ್ ಹುಡುಕೊಬಿಡ್ತಾರೆ. ಸೊ ಅದಕ್ಕೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಬೇರೆಯವ್ರ ಲೈಫಲ್ಲಿ ಏನೋ ಕಷ್ಟ ಆಗ್ತಿರುತ್ತೆ, ನಿಮ್ಮ ಹತ್ರ ಬರ್ತಾರೆ, ಓ ಯು ನೋ ವಾಟ್, ಅವ್ರು ಪಾಪ ಅಷ್ಟೆಲ್ಲ ಕಷ್ಟ ಆಗ್ತಿದೆ. ಸಮ್ವೇರ್ ಇನ್ಸೈಡ್ ಅವ್ರಿಗೆ ಹ್ಯಾಪಿ ಅಂದರೆ ಖುಷಿ ಆಗ್ತಿರುತ್ತೆ. ಅವರು ಕೂಡ ಸಫರ್ ಮಾಡ್ತಿರ್ತಾರೆ ನಮ್ಮ ಥರನೇ ಅನ್ನೋ ಒಂದು ಖುಷಿ ಇರುತ್ತೆ. ಬಟ್ ಬೇರೆಯವ್ರ ಹತ್ರ ಬಂದು ಇರಬೇಕಾದ್ರೆ ಅವ್ರಿಗೆ ಏನಂದರೆ ಈ ಪಾಪ ಅವ್ರಿಗೆ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಗೊತ್ತಾ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಬರ್ತಿರ್ತಾರೆ. ಬಟ್ ಸಮ್ವೇರ್ ಏನೋ ಅವ್ರ ಹಾರ್ಟ್ನಲ್ಲಿ ಓಕೆ ನನ್ನ ಥರನೇ ಅವರು ಸಫರ್ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಖುಷಿ ಇರುತ್ತೆ. ಬಟ್ ಅದು ನಿಮಗೆ ಸಡನ್ನಾಗಿ ಗೊತ್ತಾಗಲ್ಲ. ತುಂಬ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ತುಂಬ ಅರ್ಥ ಮಾಡ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ಅಂಥ ಜನಗಳು ಅಂಥ ಒಂದು ಥಿಂಕಿಂಗ್ ಇಟ್ಕೊಂಡಿರೋರು ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅದು ತುಂಬ ಟೈಮ್ ತೊಗೊಳುತ್ತೆ. ಆದಷ್ಟು ಅವರು ಕೂಡ ಟಾಕ್ಸಿಕ್ ಪೀಪಲ್ ಅಂದರೆ ಬರ್ತಾರೆ. ಅಂಥವರಿಂದ ಆದಷ್ಟು ದೂರ ಇರೋದಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಬೇರೆಯವ್ರ ಬಗ್ಗೆ ಕಾನ್ಸ್ಟೆಂಟಾಗಿ ಜೆಲಸ್ ಪಡ್ಕೋತಿರ್ತಾರೆ. ಬೇರೆಯವ್ರ ಲೈಫಲ್ಲಿ ಏನೋ ಒಳ್ಳೇದಾಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಳ್ಳಿ, ಇವರು ಅಯ್ಯೋ ನಮ್ಮ ಲೈಫ್ ಈ ಥರ ಆಗ್ತಿದೆ, ಬಟ್ ಅವ್ರ ಲೈಫ್ ಅಷ್ಟು ಚೆನ್ನಾಗಾಗ್ತಿದೆ ಹಾಗೆ ಹೀಗೆ. ಬರೀ ಅವ್ರ ಬಗ್ಗೆ ಥಿಂಕ್ ಮಾಡೋದ್ರಲ್ಲಿ ಅವ್ರು ಅವ್ರದ್ದು ಲೈಫ್ ಕಲ್ಬಿಟ್ಟಿರ್ತಾರೆ. ಆ್ಯಂಡ್ ಅವ್ರ ಲೈಫಲ್ಲಿ ಏನೋ ಒಂದು ಒಳ್ಳೆ ಥಿಂಗ್ಸ್ ಆಗಿರುತ್ತೆ. ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿ ಹೇಳೋದು, ಯು ನೋ ವಾಟ್ ದಿಸ್ ಇಸ್ ಹ್ಯಾಪ್ನಿಂಗ್ ಇನ್ ದೇರ್ ಲೈಫ್, ಎಲ್ರಿಗೂ ಒಳ್ಳೇದಾಗ್ತಿದೆ ನಮಗೆ ಮಾತ್ರ ಒಳ್ಳೇದಾಗ್ತಿಲ್ಲ, ಈ ಥರ ಎಲ್ಲ ಒಂದು ಕಾನ್ಸ್ಟೆಂಟಾಗಿ ನೆಗೆಟಿವ್ ಆಗಿ ಮಾತಾಡೋದು. ಇಟ್ಸ್ ಓಕೆ, ಅವ್ರಿಗೆ ಒಳ್ಳೇದಾದರೆ ಇಟ್ಸ್ ಓಕೆ, ನಿಮ್ಮ ಲೈಫಲ್ಲೂ ಒಳ್ಳೇದಾಗುತ್ತೆ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಏನು ಒಳ್ಳೇದಾಗ್ತಿಲ್ವಾ ಬೇರೆಯವ್ರ ಬಗ್ಗೆ ಫೋಕಸ್ ಮಾಡಿ ಜಲಸಿ ಪಡ್ಕೊಳ್ಳೋದಕ್ಕಿಂತ ನನ್ನ ಲೈಫಲ್ಲಿ ಏನು ಒಳ್ಳೇದಾಗ್ತಿಲ್ಲ, ಏನು ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ಫೋಕಸ್ ಮಾಡೋದು. ಆ್ಯಂಡ್ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಏನಾಗ್ಬಿಟ್ಟಿದೆ ಅಂದರೆ ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಇನ್ಕ್ಲೂಡಿಂಗ್ ಮೀ,
ಯಾರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಲೈಫಲ್ಲೂ ಕಷ್ಟ ಅಂತ ಇರುತ್ತೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕಷ್ಟ ಏನೇನಿದೆ ಅದನ್ನೆಲ್ಲನೂ ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡಲ್ಲ, ಬಿಕಾಸ್ ನೋ ಬಡಿ ಗಿವ್ ಡ್ಯಾಮ್ ಶಿಟ್ ಅಬೌಟ್ ಇಟ್. ನಾನು ಒಂದು ಸಮಂತ ವಿಡಿಯೋ ನೋಡ್ತಾ ಇದ್ದೆ. ಪಾಪ ಶಿ ವಾಸ್ ಸ್ಟ್ರಗ್ಲಿಂಗ್, ಏನೋ ಲೈಕ್ ಆ್ಯಕ್ಟ್ರೆಸ್ ಸಮಂತ ಮ್ಯಾಮ್ ತುಂಬ ಸ್ಟ್ರಗಲ್ ಮಾಡಿ ಏನೋ ನನಗೆ ಲೈಟಿಂಗ್ ಅಫೆಕ್ಟ್ ಆಗುತ್ತೆ, ಹೆಲ್ತ್ ಎಲ್ಲ ಏನೋ ಪ್ರಾಬ್ಲಮ್ ಆಗಿರೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಜನಗಳು ಹೆಂಗೆ ಅಪ್ಲೋಡ್ ಮಾಡಿದ್ದಾರೆ ಅಂದ್ರೂ ಶಿ ಇಸ್ ಟ್ರೈಂಗ್ ಟು ಗೆಟ್ ಸಿಂಪತಿ ಅಂತ. ಸೊ ಆ ಥರ ಏನೋ ಥಿಂಕ್ ಮಾಡ್ತಾರೆ ಜನಗಳು. ಹಾಗಾಗಿ ಯಾರೂ ಕೂಡ ನೋಬಡಿ ಗಿವ್ ಡ್ಯಾಮ್ ಶಿಟ್ ಅಬೌಟ್ ಲೈಕ್ ಏನೋ ಬೇರೆಯವ್ರು ಏನೋ ಸಫರ್ ಮಾಡ್ತಿದ್ದಾರೆ ಅಂದರೆ ಯಾರೂ ಕೂಡ ಕೇರ್ ಮಾಡಲ್ಲ ಅದ್ರ ಬಗ್ಗೆ. ಸೊ ಹಾಗಾಗಿ ಯಾರೂ ಕೂಡ ಅವ್ರ ಲೈಫಲ್ಲಿ ಏನೇನು ಕಷ್ಟಗಳಾಗ್ತಿದೆ ಅದು ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಲೈಫ್ ತುಂಬ ಫೇರಿ ಟೇಲ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆಲ್ಲ ಅವ್ರ ಲೈಫಲ್ಲಿ ತುಂಬ ಒಳ್ಳೇದಾಗ್ತದೆ. ನೋ, ಎವ್ರಿಬಡಿ ಯಾರೇ ಅಂಥ ಕಷ್ಟಗಳು ಅಂತ ಶ್ರೀಕೃಷ್ಣ ಪರಮಾತ್ಮ ಅವರನ್ನು ಬಿಟ್ಟಿಲ್ಲ, ಓಕೆನಾ, ಅಂಥ ದೇವತೆಗಳನ್ನೂ ಕಷ್ಟಗಳು ಬಿಟ್ಟಿಲ್ಲ. ಸೊ ಹಾಗಾಗಿ ಎಲ್ಲರೂ ಲೈಫಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಎಲ್ಲರೂ ಲೈಫಲ್ಲೂ ಸುಖ ಇರುತ್ತೆ, ಎಲ್ಲರೂ ಲೈಫಲ್ಲೂ ಕಷ್ಟ ಇರುತ್ತೆ. ಆ್ಯಂಡ್ ನೀವು ಅದನ್ನು ಯಾವ ಥರ ನೋಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ದಿಸ್ ಇಸ್ ನಾಟ್ ಮೋಟಿವೇಶ್ನಲ್ ಸ್ಪೀಚ್ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಸೊ ನನಗೆ ಒಂದು ಏನು ಅನಿಸುತ್ತಿದೆ ಅದನ್ನು ನಾನು ನಿಮ್ಮ ಹತ್ರ ಲೈಕ್ ಡಿಸ್ಕಸ್ ಮಾಡಬೇಕಂತ ಅನ್ನಿಸ್ತು, ಅದಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಿಂದ ಮೋಟಿವೇಶನ್ ಎಲ್ಲ ಸಿಗುತ್ತೆ ಅಂತ ನಾನು ಬಿಲೀವ್ ಮಾಡೋದಿಲ್ಲ. ಮೋಟಿವೇಶನ್ ಆ್ಯಸ್ ಟು ಕಮ್ ಫ್ರಮ್ ವಿತಿನ್ ಸೆಲ್ಫ್ ನಾವು ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ. ಯಾರೂ ಕೂಡ ಯಾವುದೋ ಒಂದು ಶಾರ್ಟ್ ವಿಡಿಯೋ ನೋಡ್ಬಿಟ್ಟು ಮೋಟಿವೇಟ್ ಮಾಡ್ಕೊಳ್ಳೋದಕ್ಕಂತೂ ಆಗಲ್ಲ. ಐ ಡೋಂಟ್ ಬಿಲೀವ್ ಇನ್ ಇಟ್. ಆ್ಯಂಡ್ ಎಸ್, ಕಾನ್ಸ್ಟೆಂಟಾಗಿ ಬೇರೆಯವ್ರ ಲೈಫಲ್ಲಿ ಏನೋ ಆಗ್ತಿದೆ, ಒಳ್ಳೇದಾಗ್ತಿದೆ ಅಂತ ಹೇಳಿದ್ರೆ ಇವ್ರು ಜಲಸ್ ಪಡ್ಕೊಳ್ಳೋದು, ಓಕೆ ಎಲ್ರಿಗೂ ಒಳ್ಳೇದಾಗ್ತಿದೆ ನನಗೆ ಒಳ್ಳೇದಾಗ್ತಿಲ್ಲ ಅಂತ ಅಂದ್ಕೊಡೋದು. ಅಥವಾ ಅವ್ರೇನೋ ಒಂದು ಮನೆ ತೊಗೋತಾರೆ, ವೆಹಿಕಲ್ ತೊಗೋತಾರೆ, ಅದು ಒಳ್ಳೆ ಜಾಬ್ ಸಿಗುತ್ತೆ, ಎಲ್ಲ ವಿಷಯದಲ್ಲೂ ಜಲಸಿ ಪಡ್ಕೊಳ್ಳೋದು. ಅಥವಾ ನಾವು ರ್ಯಾಂಡಮ್ ಆಗಿ ಯಾರನ್ನೋ ನೋಡಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ನಿಗೆ ಎಲ್ಲರೂ ಲೈಫ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದೆ ಪರ್ಸನ್ಗಳೂ ಜಲಸಿ ಪಡ್ಕೊಳ್ಳೋರು ಇರ್ತಾರೆ ಆ್ಯಕ್ಚುಲಿ. ಸೊ ಅಂಥ ಜನಗಳನ್ನ ನೋಡಿದ್ದೀನಿ, ಅದು ಕೂಡ ಟಾಕ್ಸಿಸಿಟಿ ಅಂಡರ್ ಬರುತ್ತೆ. ಹಾಗಾಗಿ ಅಂಥ ಜನಗಳಿಂದನೂ ಆದಷ್ಟು ನಾವು ಡೆಫಿನೆಟ್ಲಿ ಇನ್ಕ್ಲೂಡಿಂಗ್ ಮೀ, ನಾನು ಸೇರ್ಸೇನೆ ಆದಷ್ಟು ಅವರಿಂದ ದೂರ ಇರೋದಕ್ಕೆ ನಾವು ಪ್ರಯತ್ನ ಪಡೋಣ. ಸೊ ಒಂದೊಂದ್ಸಲ ನಮಗೆ ಗೊತ್ತಾಗಲ್ಲ, ಇನಿಷಿಯಲಿ ಫ್ರೆಂಡ್ಶಿಪ್ ಮಾಡೋದಾಗ ಇರ್ಬೋದು ಅಥವಾ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಾದ್ರೆ ಇರ್ಬೋದು, ನಮ್ಗೆ ಅವಾಗ ಗೊತ್ತಾಗೋದಿಲ್ಲ. ಬಟ್ ನಿಮಗೆ ಒಂದು ಸಿಗ್ತಾ ಹೋಗುತ್ತೆ ಒನ್ ಆರ್ ಅದರ್ ಪಾಯಿಂಟ್ ಆಫ್ ಟೈಮ್ನಲ್ಲಿ. ಆದಷ್ಟು ಅಂಥ ಜನಗಳಿಂದ ದೂರ ಇರಬೇಕು. ಅಥವಾ ಎಲ್ಲರೂ ಎಲ್ಲ ವಿಷಯದಲ್ಲೂ ಒಳ್ಳೆಯವರಾಗಿರ್ತಾರೆ ಅಂತ ನಾನು ಹೇಳೋದಿಲ್ಲ. ಬಟ್ ಅದಕ್ಕೂ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ. ಆ ಲಿಮಿಟೇಷನ್ನ ಯಾವತ್ತೂ ಕ್ರಾಸ್ ಮಾಡಿ, ಆ ಒಂದು ಬೌಂಡ್ರಿನ ಕ್ರಾಸ್ ಮಾಡಿ ಎಕ್ಸ್ಟ್ರೀಮ್ಲಿ ಜಲಸಿ ಪಡ್ಕೊಳ್ಳೋವ್ರ ಜೊತೆ ಆದಷ್ಟು ನಾವು ವಿ ಶುಡ್ ಸ್ಟೇ ಅವೇ ಫ್ರಮ್ ದಟ್. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಶುಗರ್ ಕೋಟಿಂಗ್. ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ ಅಂದರು, ಮೈ ಗಾಡ್ ದೇ ಸೋ ಸ್ವೀಟ್ ಅಲ್ವಾ ಅಂತ ಅನಿಸ್ಬೇಕು. ಬಟ್ ನಿಮ್ಮ ಬ್ಯಾಕ್ ಸೈಡಲ್ಲಿ ಹೋಗ್ಬಿಟ್ಟು ನಿಮಗೇನೆ ಹಾಕ್ಕೊಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅಂಥವ್ರೂ ಕೂಡ ತುಂಬ ಪಾಯ್ಸನಸ್ ಆ್ಯಂಡ್ ಡೇಂಜರಸ್ ಆಗಿರ್ತಾರೆ. ನಾನು ತುಂಬ ಜನ ನೋಡಿದ್ದೀನಿ, ಎಷ್ಟು ಸ್ವೀಟಾಗಿರ್ತಾರೆ ಅಂದರೆ ನಮಗೆ ಗೊತ್ತೇ ಆಗಲ್ಲ ರೀ, ಅಷ್ಟು ಸ್ವೀಟಾಗಿರ್ತಾರೆ ಕೊಂಡ್ರು. ಬಟ್ ಬ್ಯಾಕ್ ಸೈಡ್ ಅದು ಏನು ಮಾಡಿಬಿಟ್ಟಿರ್ತಾರೆ ಅಂದರೆ ನಿಮ್ಮ ಬಗ್ಗೆನೇ ಹೋಗ್ಬಿಟ್ಟು ಹಾಕ್ಕೊಟ್ಬಿಟ್ಟಿರ್ತಾರೆ. ಅಂಥವ್ರಿಂದನೂ ಆದಷ್ಟು ದೂರ ಇರಬೇಕು. ಶುಗರ್ ಕೋಟಿಂಗ್ಸ್, ಕೆಲವರು ಫಿಲ್ಟರ್ ಇಲ್ಲದೆ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ, ಅಂಥವ್ರನ್ನ ಬಿಲೀವ್ ಮಾಡ್ಬೋದು, ಓಕೆನಾ. ತುಂಬ ಶುಗರ್ ಕೋಟಿಂಗ್ ಮಾಡಿ ಮಾತಾಡೋರನ್ನ ನಾವು ಆದಷ್ಟು ಏನೋ ಲೈಕ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಎಲ್ಲರೂ ಅದೇ ಥರ ಇರ್ತಾರೆ ಅಂತ ನಾನು ಹೇಳ್ತೀರಾ. ಕೆಲವರು ಪಾಪ ಒಳ್ಳೆಯವ್ರು ಇರ್ಬೋದು ಅನಿಸುತ್ತೆ. ಬಟ್ ನಾವು ಅದನ್ನು ಫಿಗರ್ ಔಟ್ ಮಾಡಬೇಕು. ಸೊ ಅವ್ರು ಯಾವ ಥರ ಇರ್ತಾರೆ, ಸೊ ತುಂಬ ಸ್ವೀಟಾಗಿದ್ದು ಎಲ್ಲ ಕಡೆನೂ ಹಾಗೇ ಇರ್ತಾರ, ಅಥವಾ ನಿಮ್ಮ ಮುಂದೆ ಮಾತ್ರ ಸ್ವೀಟಾಗಿದ್ದು ಬ್ಯಾಕ್ ಸೈಡಲ್ಲಿ ಹೋಗ್ಬಿಟ್ಟು ನಿಕ್ಕೇನ ಹಾಕ್ಕೊಟ್ಬಿಟ್ಟಿರ್ತಾರ, ಅದನ್ನೆಲ್ಲ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಅಂಥ ಜನಗಳಿಂದ ಇನ್ ಕೇಸ್ ಅವ್ರು ಅದೇನಾದರೂ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಂಥ ಜನಗಳಿಂದನೂ ನಾವು ಆದಷ್ಟು ದೂರ ಇರೋದಕ್ಕೆ ಪ್ರಯತ್ನ ಪಡೋಣ. ಆ್ಯಂಡ್ ಎಮೋಷ್ನಲ್ ಕಾರ್ಡ್ ಪ್ಲೇ ಮಾಡೋರು ಇರ್ತಾರೆ. ಹೆಂಗೆ ಅಂತ ಹೇಳಿದ್ರೆ, ಓ ಮೈ ಗಾಡ್ ನನ್ನ ಲೈಫಲ್ಲಿ ಈ ಥರ ಕಷ್ಟ ಆಗ್ತಿದೆ, ಆ ಥರ ಕಷ್ಟ ಆಗ್ತಿದೆ. ನಾನು ಹೇಳ್ದಾಗೆ ಕಷ್ಟ ಅನ್ನೋದು ಯಾರನ್ನು ಬಿಟ್ಟಿಲ್ಲ ಲೈಫಲ್ಲಿ, ಓಕೆನಾ. ಅಂತ ದೇವತೆಗಳಿಗೂ ಕಷ್ಟ ಅನ್ನೋದು ಬಂದಿರುತ್ತೆ. ಸೊ ಕಷ್ಟ ಯಾರಿಗಿರಲ್ಲ, ಎವ್ರಿ ಹ್ಯೂಮನ್ ಬೀಯಿಂಗ್ಗೆ, ಇನ್ಕ್ಲೂಡಿಂಗ್ ಎಕ್ಸ್ಟ್ರೀಮ್ಲಿ ಇರೋ ನಾವು ವೆಲ್ದಿ ಅನ್ಕೋತೀವಲ್ಲ ಅಂಥವ್ರ ಲೈಫಲ್ಲೂ ಕೂಡ ಕಷ್ಟ ಇರುತ್ತೆ. ಕಷ್ಟ ಅನ್ನೋದು ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಎವ್ರಿ ಹ್ಯೂಮನ್ ಬೀಯಿಂಗು ಕೂಡ ಒಂದಲ್ಲ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಕಷ್ಟ ಫೇಸ್ ಮಾಡಿರ್ತಾರೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಖುಷಿನೂ ಇರುತ್ತೆ, ಕಷ್ಟನೂ ಇರುತ್ತೆ, ಎಲ್ಲದೂ ಮಿಕ್ಸ್. ಲೈಕ್ ಲೈಫ್ ಹಾಗೇ ಇರಬೇಕು ಅಲ್ವಾ. ಯಾವಾಗ್ಲೂ ಬರೀ ಖುಷಿಯಾಗೇ ಇದ್ಬಿಟ್ರೆ ಕಷ್ಟಗಳು ಅನ್ನೋದಕ್ಕೆ ಬೆಲೆ ಇರೋಲ್ಲ. ಯಾವಾಗಲೂ ಕಷ್ಟ ಅನ್ನೋದು ಇದ್ಬಿಟ್ರೆ ಖುಷಿ ಅನ್ನೋದಕ್ಕೆ ಬೆಲೆ ಇರೋದಿಲ್ಲ. ಎರಡೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಹಾಗಾಗಿ ನಾವು
ಬೇವು ಬೆಲ್ಲ ಎಳ್ಳು ಬೆಲ್ಲ ಅನ್ನೋಕೆ ಒಪ್ತಿದ್ದೀನಿ. ಬೇವು ಬೆಲ್ಲ ಎಲ್ಲ ಏನಕ್ಕೆ ತಿಂತೀವಿ ಅಂದರೆ ಕಷ್ಟ ಎಷ್ಟು ಪ್ರಮಾಣದಲ್ಲಿರುತ್ತೋ ಸುಖನೂ ಅಷ್ಟೇ ಪ್ರಮಾಣದಲ್ಲಿತ್ತು, ಎರಡನ್ನೂ ಬ್ಯಾಲೆನ್ಸ್ ಆಗೋ ಥರ ಇರಬೇಕು. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ, ಓ ಮೈ ಗಾಡ್, ನನ್ನ ಲೈಫಲ್ಲಿ ತುಂಬ ಕಷ್ಟ ಇದೆ, ನನ್ನ ಲೈಫಲ್ಲಿ ಹಿಂಗಿದೆ ಹಂಗಿದೆ ಅಂತ ಹೇಳ್ಬಿಟ್ಟು ಎಮೋಷ್ನಲ್ ಕಾರ್ಡ್ನ ಪ್ಲೇ ಮಾಡಿ ಆಪರ್ಚುನಿಟೀಸ್ಗಳನ್ನ ತೊಗೊಳ್ತಾ ಇರ್ತಾರೆ. ಅಂಥವ್ರು ಎಷ್ಟು ದಿವಸ ಅಂತ ಸರ್ವೈವ್ ಆಗೋಕ್ಕಾಗತ್ತೆ? ಆ ಪ್ಲೇಸ್ನಲ್ಲಿ ಆಪರ್ಚುನಿಟಿ ಆ ಕಾರ್ಡ್ ಪ್ಲೇ ಮಾಡೋದ್ರಿಂದ ಸಿಗುತ್ತೆ. ಬಟ್ ಇಫ್ ಯು ಆರ್ ಗೋಯಿಂಗ್ ಔಟ್ ಫ್ರಮ್ ದೇರ್ ಅಲ್ಲ, ಅವಾಗ ವಾಟ್ ನೆಕ್ಸ್ಟ್? ಅವಾಗ ಏನಾಗುತ್ತೆ? ಎಲ್ಲ ಕಡೆಗೂ ಆ ಕಾರ್ಡ್ ಪ್ಲೇ ಆಗೋದಿತ್ತ ಅಲ್ವಾ? ಸೊ ಹಾಗಾಗಿ ಎಲ್ಲರ ಲೈಫಲ್ಲೂ ಕಷ್ಟ ಇರುತ್ತೆ. ಸೊ ಒಂದು ಎಮೋಷ್ನಲ್ ಕಾರ್ಡ್ನ ಪ್ಲೇ ಮಾಡಿ ನೀವು ಆಪರ್ಚುನಿಟಿನ ಗಿಟ್ಟಿಸ್ಕೊಂಡು ಬೇರೆಯವ್ರ ಆಪರ್ಚುನಿಟಿನ ಕಿತ್ಕೋಬಾರ್ದು. ಅದು ಕೂಡ ಟಾಕ್ಸಿಡಿಟಿ ಅಂಡರ್ ಬರುತ್ತೆ. ಆ್ಯಂಡ್ ಕಾನ್ಸ್ಟೆಂಟಾಗಿ ಮ್ಯಾನಿಪುಲೇಟ್ ಮಾಡೋರು ಇರ್ತಾರೆ, ತುಂಬ ಜನ ಮ್ಯಾನಿಪುಲೇಟ್ ಮಾಡೋರು ಇರ್ತಾರೆ, ಹೇಳಿದ ವರ್ಡ್ನ ಟ್ವಿಸ್ಟ್ ಮಾಡಿಬಿಡ್ತಾರೆ. ಸೊ ಬೇರೆಯವ್ರ ಬಗ್ಗೆ ಯಾವಾಗಲೂ ಬಂದು ನೆಗೆಟಿವ್ ಆಗಿ ಇವ್ರು ಒಳ್ಳೆಯವ್ರಾಗಬೇಕು ಅಂತ ಬೇರೆಯವ್ರನ್ನ ಕೆಟ್ಟದಾಗಿ ಪೋರ್ಟ್ರೇಟ್ ಮಾಡ್ತಿರ್ತಾರೆ, ಅಥವಾ ಏನೋ ಕಾನ್ಸ್ಟೆಂಟಾಗಿ ಮ್ಯಾನಿಪುಲೇಟ್ ಮಾಡ್ತಿರ್ತಾರೆ, ಅಥವಾ ದೇ ಆರ್ ಜಸ್ಟ್ ಟ್ರೈಂಗ್ ಟು ಕಂಟ್ರೋಲ್ ಯುವರ್ ಲೈಫ್. ನೀವು ಯಾವಾಗ ಸ್ಟಾಪ್ ಮಾಡಿಬಿಡ್ತೀರಾ ಅವರಿಗೆ ಆ ಒಂದು ಕಂಟ್ರೋಲ್ ನಿಮ್ಮ ಲೈಫ್ ಕಂಟ್ರೋಲ್ ಅವ್ರಿಗೆ ಕೊಡೋದಿಲ್ವಾ? ಅಥವಾ ವೆನ್ ಯು ಆರ್ ಟ್ರೈಂಗ್ ಟು ಬಿ ಏನೋ ವೆನ್ ಆರ್ ಟ್ರೈಂಗ್ ಟು ಸ್ಟಾಪ್ ದೆಮ್ ಅಲ್ಲ, ನಿಮ್ಮ ಲೈಫಲ್ಲಿ ಅವ್ರನ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ತುಂಬ ನಿಮ್ಮನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಲೆಟ್ ದೆಮ್ ಹೇಟ್ ಅಂಥವ್ರು ಆದಷ್ಟು ದೂರ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ನಿಮ್ಮನ್ನು ಹೇಟ್ ಮಾಡಿದ್ರು ಅಥವಾ ನಿಮ್ಮ ಜೊತೆ ಚೆನ್ನಾಗಿರೋ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಸೊ ಹಾಗಾಗಿ ಅಂಥ ಜನಗಳಿಂದನೂ ಕಾನ್ಸ್ಟೆಂಟಾಗಿ ಮ್ಯಾನಿಪುಲೇಟ್ ಮಾಡ್ತಿರ್ತಾರೆ, ಅಂಥ ಜನಗಳಿಂದನೂ ಆದಷ್ಟು ನಾವು ದೂರ ಇರಬೇಕು. ದೇರ್ ಆರ್ ಸೋ ಮೆನಿ ಥಿಂಗ್ಸ್, ತುಂಬ ಥಿಂಗ್ಸ್ಗಳಿದೆ, ಅದನ್ನು ಅಪ್ಕಮಿಂಗ್ ವಿಡಿಯೋನಲ್ಲಿ ಡೆಫಿನೆಟ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನೀವು ಯಾವ್ಯಾವ ಥರ ಏನೋ ಟಾಕ್ಸಿಕ್ ಪೀಪಲ್ಗಳನ್ನ ನೋಡಿದ್ದೀರಾ? ಸೊ ನಾನು ಲಿಸ್ಟ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋನಲ್ಲೂ ಕೂಡ ಆದಷ್ಟು 2 ವಿಡಿಯೋನ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ನಿಮ್ಮ ಲೈಫಲ್ಲಿ ಯಾವ ಥರ ಟಾಕ್ಸಿಕ್ ಪೀಪಲ್ಗಳನ್ನ ನೋಡಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಬಿಕಾಸ್ ನಮಗೆ ಒಂದು ರೂಟ್ ಕಾಸ್ ಅಂದರೆ ಪ್ರಾಬ್ಲಮ್ ಏನಾದರೂ ಇದೆ ಅಂತ ಹೇಳಿದ್ರೆ ರೂಟ್ ಕಾಸ್ ಏನಿದೆ ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಇವಾಗ ನಮಗೆ ಕೆಲವೊಂದು ಸಲ ನಮಗೆ ಯಾವ ಥರ ಟಾಕ್ಸಿಡಿಟಿ ಅಂದರೆ ಹೇಗಿರುತ್ತೆ ಅಂತಲೇ ನನಗೆ ಗೊತ್ತಿರೋದಿಲ್ಲ. ಪ್ರಾಬಬ್ಲಿ ನಾವು ಟಾಕ್ಸಿಕ್ ಪೀಪಲ್ ಜೊತೆ ಇರ್ತೀವಿ, ಬಟ್ ಅದನ್ನು ಟಾಕ್ಸಿಡಿಟಿ ಅಂತ ಫಿಗರ್ ಔಟ್ ಮಾಡೋದಕ್ಕೂ ನಮ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಏನೋ ಅದನ್ನು ಫಿಗರ್ ಔಟ್ ಮಾಡಿದ್ರೆ ಓಕೆ ಇದೆಲ್ಲ ನಮಗೆ ಟಾಕ್ಸಿಡಿಟಿ ಅಂಡರ್ ಬರುತ್ತೆ ಅಂತ ನಮಗೆ ಗೊತ್ತಾದರೆ, ಅಥವಾ ವಿ ವಿಲ್ ಬಿ ಲೈಕ್ ದರ್ ಲಾಟ್ ಆಫ್ ಪೀಪಲ್ ಆರ್ ಸಫರಿಂಗ್, ಅವ್ರಿಗೆ ಗೊತ್ತೇ ಇರೋಲ್ಲ ಟಾಕ್ಸಿಡಿಟಿ ಅಂತ, ಬಟ್ ಸಫರ್ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಅಟ್ಲೀಸ್ಟ್ ಐಡೆಂಟಿಫೈ ಮಾಡೋದಕ್ಕೆ ಗೊತ್ತಾದರೆ ಅವರು ಅಂಥ ಜನಗಳಿಂದ ಅವೇ ಇದ್ದು ದೇ ವಿಲ್ ಬಿ ಡೆಫಿನೆಟ್ಲಿ ಹ್ಯಾಪಿ ಇನ್ ದೇರ್ ಲೈಫ್. ಸೊ ಯಾವಾಗ ನೀವು ಆದಷ್ಟು ಟಾಕ್ಸಿಕ್ ಪೀಪಲ್ಗಳಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತೀರಾ, ಆಲ್ಸೋ ವೆನ್ ವಿ ಆರ್ ಟ್ರೈಂಗ್ ಟು ಮೈಂಡ್ ಅವರ್ ಓನ್ ಬಿಸ್ನೆಸ್ ಅಲ್ಲ. ಆ್ಯಂಡ್ ಅವಾಗ ಯಾರಾದರೂ ಅದನ್ನು ಸ್ಟಾಪ್ ಮಾಡೋದಕ್ಕೆ ಬಂದ್ರೂ ಕೂಡ ನಾವು ಅದನ್ನು ಸ್ಟಾಪ್ ಮಾಡೋದಕ್ಕೆ ಹೋಗ್ಬಾರ್ದು. ವಿ ಜಸ್ಟ್ ಹ್ಯಾವ್ ಟು ಮೈಂಡ್ ಅವರ್ ಓನ್ ಬಿಸ್ನೆಸ್. ಅದನ್ನು ಹೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಈ ಟಾಪಿಕ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೇನಾದರೂ ನಾನು ಹೇಳಿದಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ, ಆ್ಯಂಡ್ ಆಲ್ಸೋ ನಿಮಗೆ ಯಾವ್ಯಾವ ಥರ ಟಾಕ್ಸಿಕ್ ಪೀಪಲ್ನಿಂದ ಯಾವ್ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು, ಯಾವುದೇ ಟಾಕ್ಸಿಡಿಟಿ ಅಂತ ನೀವು ಕನ್ಸಿಡರ್ ಮಾಡ್ತೀರಾ ಅದನ್ನು ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ಡೆಫಿನೆಟ್ಲಿ ನಾನು ಎಲ್ಲ ಕಮೆಂಟ್ನ ನೋಡಿಬಿಟ್ಟು ರೆಸ್ಪಾಂಡ್ ಮಾಡ್ತೀನಿ. ಆ್ಯಂಡ್ ನಾನು ಕೂಡ ಅದರಿಂದ ತಿಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.